ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 10 ಗಂಟೆ ಆಗಿದೆ, ಇವಾಗ ಚಾಲೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಕಸ ಗುಡಿಸಿ ಜಾಕ ಮಾಡಿ ಎಲ್ಲ ಪೂಜೆ ಗೀಜೆ ಎಲ್ಲ ಆಗಿ ಹೋಯಿತು. ಏನೇನು ತಿಂಡಿ ಮಾಡಬೇಕು ಅಂದ್ರೆ ನಾಷ್ಟ ಮಾಡ್ಕೋಬೇಕು. ನಾಷ್ಟ ಮಾಡ್ಕೊಳ್ಳೋದು ಏನಪ್ಪ ಅಂತ ಯೋಚನೆ ಮಾಡತ್ತಿದ್ದೆ. ಏನು ನಾಷ್ಟ ಮಾಡೋದು, ಡೈಲಿ ಬೇಜಾರಾಗ್ಬಿಟ್ಟೈತಿ. ಅದರಲ್ಲಿ ಇಡ್ಲಿ, ಸ್ವಲ್ಪ ದೋಸೆ, ಪಡ್ಡು ಏನಾದರೂ ತಿನ್ನಬೇಕು ಅಂತ ಅನ್ಸಕತ್ತಿತ್ತು. ಅಕ್ಕಿನೂ ನೆನೆಸಿಲ್ಲ ಮತ್ತು ಏನೂ ಮಾಡಿಲ್ಲ ಅಂದ್ರೆ ಅದು ಹಿಂಗೆ ಇಡ್ಲಿ ಪಡ್ಡು ದೋಸೆ ರೆಡಿ ಆಗುತ್ತೆ ಹೇಳಿ. ಅದಕ್ಕೋಸ್ಕರ ನಾನು ಇವಾಗ ಅಕ್ಕಿ ನೆನೆಸ್ದೇನೆ, ರುಬ್ಬದೇನೆ ಪಡ್ಡು ಅಥವಾ ದೋಸೆ ಎರಡೂ ಮಾಡತ್ತೀನಿ. ಪಡ್ಡು ದೋಸೆ ಎರಡೂ ಮಾಡತ್ತೀನಿ. ದೋಸೆ ಬರ್ತೈತಿ ಗೊತ್ತೈತಿ, ಅದು ಪಡ್ಡು ಬರ್ತೈತಿಲ್ಲ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಪಡ್ಡು ಬರ್ತದಿಲ್ಲ ಅಂತ ಇವಾಗ ಚೆಕ್ ಮಾಡೋಣ ಅಂತ ಬನ್ನಿರಿ. ಅದು ಅಂಗನವಾಡಿ ಹಿಟ್ಟಲ್ಲಿ ಮಾಡಕತ್ತೀನಿ. ಅಂಗನವಾಡಿ ಹಿಟ್ಟಲ್ಲಿ ಪಡ್ಡು ಯಾವ ರೀತಿ ಬರ್ತಾವ ಅಂತ ನೋಡಬೇಕು. ನಾನು ಇಲ್ಲಿವರೆಗೂ ಟ್ರೈ ಮಾಡಿಲ್ಲ. ದೋಸೆ ಯಾವಾಗಲೂ ದೋಸೆ ಮತ್ತು ಏನದು ತಾಲಿಪಟ್ಟು ಅದು ಎಲ್ಲ ಮಾಡೀನಿ. ಹಾಗಾಗಿ ಇವತ್ತು ಪಡ್ಡು ಮಾಡೋಕೆ ಟ್ರೈ ಮಾಡತ್ತೀನಿ. ನೋಡುಂಬರಿ ಪಡ್ಡು ಹೆಂಗೆ ಬರ್ತಾವಂತ. ಆಲ್ರೆಡಿ ಪಡ್ಡಿನ ಮನೆಗೆ ಒಂದು ಗತಿ ಕಾಣಿಸಿ ಇಟ್ಟಿದ್ದೀನಿ. ಎಣ್ಣೆ ಹಚ್ಚಿ ಎಲ್ಲ ಒರೆಸಿ ಇಟ್ಟಿದ್ದೀನಿ. ಇದು ಎಷ್ಟು ವರ್ಷದ ಪಡ್ಡಿನ ಮನೆ ಗೊತ್ತಾ ನಿಮ್ಗೆ? ನನಗೆ ಮರ್ತೋಗೈತೆ, ಯಾವಾಗ ಹೇಳಿ ನಿಮ್ಗೆ. ನಾ ಹಿಟ್ಟು ನೋಡ್ರಿ, ಪಡ್ಡಿನ ಹಿಟ್ಟು ನಾನು ಈ ಥರ ಕಲಿಸ್ಕೊಂಡು ಇಟ್ಕೊಂಡಿನಿ. ಅಂದ್ರೆ ಅಂಗನವಾಡಿ ಹಿಟ್ಟು, ಕೊತ್ತಂಬರಿ ಕರಿಬೇವು ಅಷ್ಟು ಹಾಕಿನಿ. ಮೆಣಸಿನ್ಕಾಯಿ ಆಗಲಿ ಈರುಳ್ಳಿ ಏನೂ ಹಾಕಕ್ಕೆ ಹೋಗಿಲ್ಲ ನಾ. ಯಾಕಂದ್ರೆ ಫಸ್ಟ್ ಟೆಸ್ಟ್ ಮಾಡ್ತಾ ಇರೋದು, ಆಮೇಲೆ ಎಲ್ಲ ಹಾಕಿ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ. ಹಾಗಾಗಿ ಇಷ್ಟೇ ಹಾಕ್ಕೊಂಡು ಇದನ್ನು ಟ್ರೈ ಮಾಡೋಣ. ಇದು ಪಡ್ಡಿಗೆ ಮಾಡೋಕ್ಕಂತೇಳಿ ಕಲಿಸಿಟ್ಟಿನಿ. ಇಲ್ಲಿ ದೋಸೆ ಮಾಡೋಕ್ಕಂತೇಳಿ ಕಲಿಸಿಟ್ಟಿನಿ. ದೋಸೆ ಬರ್ತೈತಿ, ಪಕ್ಕ ಬರ್ತೈತಿ ದೋಸೆ, ಇದು ಕನ್ಫರ್ಮ್. ಅದಕ್ಕೆ ಸಪ್ರೇಟಾಗಿ ಇಟ್ಟಿನಿ. ಇದು ಸಪ್ರೇಟಾಗಿ ತೊಗೊಂಡಿನಿ. ಇದನ್ನು ಇವಾಗ ಹಾಕೊಂಡ್ರಂತ ಹೆಂಗೆ ಬರ್ತೈತಿ ನಮ್ಮ ಪಡ್ಡು ನೋಡ್ಬೇಕು. ಅಂಗನವಾಡಿ ಹಿಟ್ಟಲ್ವಲ್ಲ, ಹಿಟ್ಟಲ್ಲಿ ಮಾಡ್ತಾರದಲ್ವ, ಅದಕ್ಕೆ ಟ್ರೈ ಮಾಡೋಣ. ಇನ್ನೂ ಹೊಸಬ್ರು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ನೀವು ಒಂದು ಮಾಡೋ ಕಮೆಂಟಿಂದ, ಒಂದು ಲೈಕಿಂದ ನಮಗೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಕೇಳ್ತಾ ಇರೋದು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದ್ರ ಮೇಲೆ ಮುಚ್ಚಿಬಿಡೋಣ. ಇದಕ್ಕೆ ಬೇರೆ ಏನಿಲ್ಲ. ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು ಒಂದೇ, ನನಗೆ ಸಪೋರ್ಟ್ ಮಾಡಿ ಅಷ್ಟೇ. ಏನಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನಿಮಗೆ ತುಂಬಾ ಪುಣ್ಯ ಬರುತ್ತೆ. ನೋಡ್ರಿ ಬಂದ ನೋಡ್ರಿ ಜೋಕ್ಮಾರ, ಎಲ್ಲಿ ಬಾ ನೋಡೋಣ. ಚಪ್ಪಲಿ ಹಂಗೆ ಬಿಸ್ತಾನೆ. ಚಪ್ಪಲಿ ಬಿಚ್ಚಿ ಒಳಗೆ ಬಾ ಅಂದ್ರೆ ಚಪ್ಪಲಿ ಬಿಸ್ತಾನವ. ಏನು ಬಂದ 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 ಸೀದಾ ಟೊಮಟೊ ಕೈ ಹಾಕ್ತಾನೆ ನೋಡ್ರಿ. ಈಗ ಕರ್ಬೇವಿನ ಬೆಲ್ಲ ಐತೆ ಯಾಕೋ. ಏ ಬಿಟ್ಟ ಜಾಗ. ಹೊಸ್ತಲ್ ತುಳಿಯುತ್ತೆ. ನಮಸ್ಕಾರ ಮಾಡು. ಪಡ್ಡು ಅವನು ಗ್ಯಾನ್ದಾಗ ಹೆಂಗೈತೆ ಅಂತ ಗೊತ್ತಿಲ್ಲ. ನೋಡೋಣಂತ ತಿರುಗಿಸ್ಬಿಟ್ಟು ನೋಡೋಣ. ಗೊತ್ತಾ ಏನು ಮಾಡ್ತಾ ಗೊತ್ತಿಲ್ಲ. ಹೋಯ್ ಅನ್ನೋದ್ರ ಮೆತ್ತಗಾಗ್ಯಾವು, ಆದ್ರೆ ಉಬ್ಬಿಲ್ಲ, ಸಾಫ್ಟ್ ಆಗ್ಯಾವು. ಅದ್ರ ಟೇಸ್ಟ್ ಹೆಂಗೆ ಬರ್ತಾವೆ ನೋಡ್ಬೇಕೀಗ. ಪಡ್ಡು ನೋಡ್ರಿ ಈ ಥರ ಬಂದಾವ. ಆದ್ರೆ ಮೆತ್ತಗಾತಾವ ನೋಡ್ರಿ. ಬೇಕಂದ್ರೆ ಮೆತ್ತಗಾತಾವ, ಉಬ್ಬಂಗಿಲ್ಲ ಅಷ್ಟೇ. ಮೆತ್ತಗೆ ಸಾಕನಷ್ಟು ಮೆತ್ತಗ ನೋಡ್ರಿ. ತಿನ್ನೋಕ್ಕೂ ಸಖತ್ತು ಟೇಸ್ಟ್ ಐತಿ. ತಿನ್ನೋಕ್ಕಂತೂ ಮಸ್ತ್ ಟೇಸ್ಟ್ ಅದ. ನಾನು ತಿಂತೀನಿ, ನಮ್ಮ ಮನೆಯವ್ರು ತಿನ್ನೋದು ಡೌಟು. ಹಾಗಾಗಿ ನಾನು ಒಂದೇ ಸಜ್ಜೆ ಮಾಡ್ಕೊಂಬಿಟ್ಟೆ. ಅಂದರೆ ಇದಿಷ್ಟೇ ಸಾಕು ನನಗೆ ಮಾತ್ರ. ಅವ್ರು ತಿನ್ನೋದು ನನಗೆ ಗೊತ್ತಿಲ್ಲ. ನೋಡೋಣ, ಇದರಲ್ಲಿ ಒಂದೆರಡು ತಿಂದ್ಬಿಟ್ಟು ಟೇಸ್ಟ್ ಆದಂದ್ರೆ ಇನ್ನೊಂದು ಸತಿ ಮಾಡಿಕೊಡ್ತೀನಿ. ಇಲ್ಲಾಂದ್ರೆ ಇದೆ. ನನಗೆ ಇಷ್ಟ ಆಯಿತು. ನನಗಿಷ್ಟ ಆಗಿ ನಿಮ್ಗೆ ಇಷ್ಟ ಆಗಬೇಕಂತೇನಿಲ್ಲ. ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ಆರಾಮಾಗಿ. ನಂತರ ಆಸೆ ಆದಾಗ, ಏನೂ ಇಲ್ಲದೆ ಇರೋ ಟೈಮಲ್ಲೂ ತಿನ್ನಬೇಕು ಅನಿಸ್ದಾಗ ಈ ರೀತಿ ಮಾಡಿಕೊಂಡು ತಿನ್ಬೋದು. ಬಿಸಿಯಾಗಿ ಸಖತ್ತಾಗಿ. ಟೇಸ್ಟ್ ಮಾತ್ರ ಭಾರಿ ಐತಿ. ಟೇಸ್ಟು ತುಂಬ ಇಷ್ಟ ಆಯಿತು. ಆದರೂ ಉಬ್ಬಂಗಿಲ್ಲ ಅಷ್ಟೇ, ಆದರೂ ಸಾಫ್ಟಾಗಿರ್ತೈತಿ. ಈ ಸದ್ದ ಇದನ್ನು ದೋಸೆ ಹಾಕೋಣಂತ. ದೋಸೆ ಮಸ್ತ್ ಬರ್ತಾವೆ. ಪಡ್ಡೆ ಆ ರೀತಿ ಬಂದವು ಅಂದ್ರೆ ದೋಸೆ ಅಂತೂ ಸಖತ್ತಾಗಿರ್ತೈತಿ.
ಈಗ ನೋಡ್ರಿ ದೋಸೆ ಹಾಕ್ತೀನಿ. ದೋಸೆ ಸಾಕಷ್ಟು ಸರಿ ತೋರಿಸೀನಿ, ಆದರೆ ಇನ್ನೊಂದು ಸತಿ ತೋರ್ಸೋಣ ಅಂತ. ನೋಡ್ರಿ ಮಸ್ತ್ನೇ ಬರ್ತದೆ ದೋಸೆ ಅಂತ, ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ಅಕ್ಕಿ ನೆನೆಸೋದು ಬೇಡ, ಬಿಡೋದು ಬೇಡ. ನೋಡಿರಿ ಈ ರೀತಿ ಮಾಡ್ಕೋಬೋದು. ಅಂಗನವಾಡಿ ಹಿಟ್ಟಿಂದ ಮಾಡಿರುವಂಥ ದೋಸೆ ಇದು. ನೋಡಿದ್ರಲ್ಲ, ಓಕೆ. ಇಡ್ಲಿ ಮಾಡಿಬಿಟ್ಟಿನಿ ನೋಡ್ರಿ ನಂದೆರಡು. ಎಷ್ಟು ಚಂದ ಬಂದ ನೋಡ್ರಿ, ಒಳ್ಳೆ ಗರಿ ಮಸ್ತ್ ಬರ್ತಾವೆ. ಮಸಾಲೆ ದೋಸೆ ಥರನೇ ಸಖತ್ತಾಗಿರ್ತಾವೆ. ಈ ಥರ ಮಾಡ್ಕೋಬೋದು ಆರಾಮಾಗಿ. ನೋಡಿ, ಎರಡು ಕಡೆ ಬೇಯಿಸ್ಕೋಬೇಕಾದ್ರೆ, ಒಂದೇ ಕಡೆ ಬೇಯಿಸ್ಕೊಳ್ಳೋಂಗಿಲ್ಲ, ಎರಡು ಕಡೆ ಇದನ್ನು ಬೇಯಿಸ್ಕೋಬೇಕು. ಮಸ್ತ್ ಬರ್ತಾವೆ. ನಾಷ್ಟ ಮಾಡೋಣಂತ ನೋಡಿ, ದೋಸೆ ಪಡ್ಡು ಚಟ್ನಿ ಮಸ್ತಾಗೈತಿ. ವಿಡಿಯೋ ಇಷ್ಟ ಆಗೈತೆ. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.